ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಭಾರತದ ಆಕಾಶ ರಕ್ಷಣೆಯ ಒಂದು ತುಂಬ ಮಹತ್ವದ ಅಪ್ಡೇಟ್ನ ಬಗ್ಗೆ. ನಮ್ಮ ನೇತ್ರ MK1A ಎವಾಕ್ಸ್ ಕಾರ್ಯಕ್ರಮದ ಬಗ್ಗೆ. ಮೊದಲು ಒಂದು ಹಿನ್ನೆಲೆ ನೋಡೋಣ ಬನ್ನಿ. ಭಾರತ ಈಗಾಗಲೇ ಎಂಬ್ರೇರ್ ERZ-145 ವಿಮಾನದ ಮೇಲೆ ಆಧಾರಿತವಾದ ನೇತ್ರ MK1 ಎಂಬ ಏರ್ಬೋರ್ನೆ ಅರ್ಲಿ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಬಳಸುತ್ತಿದೆ. ಈ 3 ವಿಮಾನಗಳ ಫ್ಲೀಟ್ ಈಗ ಆಪರೇಷನ್ನಲ್ಲಿದೆ. ಆದರೆ ಭಾರತಕ್ಕೆ ಇನ್ನಷ್ಟು ಬೇಕು ಮತ್ತು ಹೆಚ್ಚು ಶಕ್ತಿಶಾಲಿಯಾದ ವ್ಯವಸ್ಥೆಗಳು ಬೇಕು. ಅದಕ್ಕೆ 2025ರ ಕೊನೆ ಅಥವಾ 2026ರ ಆರಂಭದಲ್ಲಿ ಭಾರತ ಸರ್ಕಾರ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಅಂದರೆ CCS ಮತ್ತು DAC ಎರಡೂ ಸೇರಿ 6 ಹೊಸ ಎಂಬ್ರೇರ್ ERZ-145 ವಿಮಾನಗಳ ಖರೀದಿಗೆ ಅನುಮತಿ ಕೊಟ್ಟಿವೆ. ಈಗ ಇಂಡಿಯನ್ ಏರ್ಫೋರ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸೇರಿ ಎಂಬ್ರೇರ್ ಕಂಪನಿ ಮುಂದಿನ 3 ತಿಂಗಳುಗಳ ಒಳಗೆ ಒಂದು ಫಾರ್ಮಲ್ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅಂದರೆ RFP ಕಳಿಸಲು ತಯಾರಾಗ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಈ 6 ವಿಮಾನಗಳನ್ನು ನೇತ್ರ MK1A ಆಗಿ ಪರಿವರ್ತನೆ ಮಾಡಲಾಗುತ್ತದೆ. ಅದನ್ನು ಮಾಡೋದು ಯಾರು ಗೊತ್ತಾ? ನಮ್ಮದೇ ಸೆಂಟರ್ ಫಾರ್ ಏರ್ಬೋರ್ನೆ ಸಿಸ್ಟಮ್ ಅಂದರೆ CABS. ಇದು ಭಾರತದ ಸ್ವದೇಶಿ ಸಂಸ್ಥೆ. ಈ 6 MK1A ವಿಮಾನಗಳು ಈಗಿರುವ 3 MK1 ವಿಮಾನಗಳ ಜೊತೆ ಸೇರಿದರೆ ಒಟ್ಟು 9 ಎವಾಕ್ಸ್ ವಿಮಾನಗಳ ಶಕ್ತಿಶಾಲಿ ಫ್ಲೀಟ್ ಭಾರತದ ಬಳಿ ಇರುತ್ತದೆ. ಇದು ಸಣ್ಣ ವಿಷಯ ಅಲ್ಲ ಸ್ನೇಹಿತರೆ. ಸರಿ, ಈ MK1A ಹೊಸ ಆವೃತ್ತಿಯಲ್ಲಿ ಏನು ಬದಲಾಗುತ್ತೆ ಅಂತ ನೋಡೋಣ ಬನ್ನಿ. ಹೊರಗಿನಿಂದ ನೋಡಿದರೆ ವಿಮಾನ ಅದೇ ERZ-145, ಯಾವ ಬದಲಾವಣೆ ಕಾಣಲ್ಲ. ಆದರೆ ಒಳಗಡೆ ಅದೊಂದು ಸಂಪೂರ್ಣ ವ್ಯತ್ಯಾಸವಿದೆ. ಅತ್ಯಂತ ಪ್ರಮುಖ ಅಪ್ಗ್ರೇಡ್ಗಳು ಏನೆಂದರೆ ರೆಡಾರ್ ಸಿಸ್ಟಮ್ನಲ್ಲಿ ಗ್ಯಾಲಿಯಂ ನೈಟ್ರೈಡ್ ಅಂದರೆ GAN ಆಧಾರಿತ ಟ್ರಾನ್ಸ್ಮಿಟ್ ರಿಸೀವ್ ಮಾಡ್ಯೂಲ್ಸ್ಗಳನ್ನು ಬಳಸಲಾಗುತ್ತದೆ. ಇದು AESA ಅಂದರೆ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರ್ರೇ ರೆಡಾರ್ನ ಒಂದು ಭಾಗ. ಈ ಮೊದಲು ಬಳಸ್ತಿದ್ದ ಗ್ಯಾಲಿಯಂ ಆರ್ಸೆನಾಯ್ಡ್ ಅಂದರೆ GAAS ತಂತ್ರಜ್ಞಾನಕ್ಕಿಂತ ಈ ಹೊಸ GAN ತಂತ್ರಜ್ಞಾನ ಏನು ಮಾಡುತ್ತದೆ ಅಂದರೆ ಹೆಚ್ಚಿನ ಪವರ್ ಔಟ್ಪುಟ್ಟನ್ನು ಕೊಡುತ್ತದೆ. ಶಾಖ ನಿರ್ವಹಣೆ ಉತ್ತಮವಾಗಿರುತ್ತದೆ ಮತ್ತು ಬಾಳಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಾಗಿಸುತ್ತದೆ. ಇದರ ಪರಿಣಾಮ ಹಳೆಯ ನೇತ್ರ MK1ನಲ್ಲಿ ಡಿಟೆಕ್ಷನ್ ರೇಂಜ್ ಸುಮಾರು 250ರಿಂದ 300 ಕಿಲೋಮೀಟರ್ವರೆಗೆ ಇತ್ತು. ಆದರೆ MK1Aನಲ್ಲಿ ಅದು ಒಂದೇ ಜಿಗಿತಕ್ಕೆ 450 ಕಿಲೋಮೀಟರ್ಗೆ ತಲುಪುತ್ತದೆ ಅಂತ ನಿರೀಕ್ಷಿಸಲಾಗಿದೆ. ಅಂದರೆ 1.5 ಪಟ್ಟು ಹೆಚ್ಚು ದೂರ ಸ್ನೇಹಿತರೆ. ನೋಡಬಲ್ಲಿರ ಇದರ ಸಾಮರ್ಥ್ಯವನ್ನು. ಇಷ್ಟೇ ಅಲ್ಲ, CABS ಸಂಸ್ಥೆ ಹೊಸ ಮಿಷನ್ ಸಾಫ್ಟ್ವೇರ್ ಮತ್ತು ಅಡ್ವಾನ್ಸ್ಡ್ ಸೆನ್ಸಾರ್ ಫ್ಯೂಷನ್ ಆಲ್ಗೊರಿಥಮ್ಸ್ಗಳನ್ನು ಕೂಡ ಡೆವಲಪ್ ಮಾಡ್ತಿದೆ. ಇವು ಏನು ಮಾಡ್ತವೆ ಅಂದರೆ ಸ್ಟೆಲ್ತ್ ಡ್ರೋನ್ಗಳನ್ನು ಹಾಗೂ 5ನೇ ತಲೆಮಾರಿನ ಫೈಟರ್ ಜೆಟ್ಸ್ಗಳನ್ನು ಮತ್ತು ಹೈಪರ್ಸಾನಿಕ್ ವೆಪನ್ಸ್ಗಳನ್ನು ಕೂಡ ಡಿಟೆಕ್ಟ್ ಮಾಡಬಲ್ಲ ಸಾಮರ್ಥ್ಯ ಈ ಸಿಸ್ಟಮ್ಗೆ ಬರಲಿದೆ. ಹೈಪರ್ಸಾನಿಕ್ ಥ್ರೆಟ್ಸ್ ತುಂಬ ವೇಗವಾಗಿ ಬರುವ ಕಾರಣ ಅದನ್ನು ಡಿಟೆಕ್ಟ್ ಮಾಡಲು ಫಾಸ್ಟರ್ ಪ್ರೊಸೆಸಿಂಗ್ ಮತ್ತು ಪ್ರಿಸಿಷನ್ ಟ್ರ್ಯಾಕಿಂಗ್ ಮಾಡಬೇಕು. ಅದಕ್ಕೆ ಈ ಅಪ್ಗ್ರೇಡ್ನ ಮುಖ್ಯ ಮಾಡಿಕೊಳ್ಳಲಾಗಿದೆ. ಒಂದು ಮುಖ್ಯ ವಿಷಯವನ್ನು ಹೇಳಬೇಕು ಸ್ನೇಹಿತರೆ, ERZ-145 ವಿಮಾನದ ಪ್ರೊಡಕ್ಷನ್ ಲೈನ್ ಈಗ ಮುಚ್ಚಿ ಹೋಗಿದೆ. ಹಾಗಾಗಿ ಎಂಬ್ರೇರ್ ಕಂಪನಿ ಬಳಸಿದ ಕಮರ್ಷಿಯಲ್ ಏರ್ಕ್ರಾಫ್ಟ್ಗಳನ್ನು ಆಫರ್ ಮಾಡ್ತಿದೆ. ಅದನ್ನು ಇಂಡಿಯನ್ ಏರ್ಫೋರ್ಸ್ ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿ ಒಪ್ಪಿಗೆ ಕೊಟ್ಟಿದ್ದಾರೆ.
ಒಮ್ಮೆ ಕಾಂಟ್ರಾಕ್ಟ್ ಫೈನಲೈಸ್ ಆದ ಮೇಲೆ ಈ ವಿಮಾನಗಳ ಕಮರ್ಷಿಯಲ್ ಇಂಟೀರಿಯರ್ ಸಂಪೂರ್ಣ ತೆಗೆದುಹಾಕಲಾಗುತ್ತದೆ. ಅದರ ಜಾಗದಲ್ಲಿ ಮಿಲಿಟರಿ ಗ್ರೇಡ್ ಏವಿಯಾನಿಕ್ಸ್ ಮಿಷನ್ ಸಿಸ್ಟಮ್ಸ್ ಮತ್ತು ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ರೆಡಾರ್ ಸಿಸ್ಟಮ್ಗಳನ್ನು ಅಳವಡಿಸಲಾಗುತ್ತದೆ. ಈಗ ಟೈಮ್ ಲೈನ್ ನೋಡೋಣ ಬನ್ನಿ. 2026ರ ಮಧ್ಯದೊಳಗೆ RFP ಕಳಿಸಿ ಕಾಂಟ್ರಾಕ್ಟ್ ಸೈನ್ ಮಾಡಲಾಗುತ್ತೆ ಅಂತ ನಿರೀಕ್ಷೆ ಇದೆ. 2027ರ ಒಳಗೆ ಮೊದಲ ಮಾಡಿಫೈಡ್ ವಿಮಾನ ಭಾರತಕ್ಕೆ ಬರಬಹುದು. 2027ರ ಕೊನೆ ಅಥವಾ 2028ರ ಆರಂಭದಲ್ಲಿ ಸಿಸ್ಟಮ್ ಇಂಟಿಗ್ರೇಷನ್ಸ್ ಮತ್ತು ಟ್ರಯಲ್ಸ್ಗಳು ಶುರುವಾಗುತ್ತವೆ. 2028ರ ಕೊನೆ ಅಥವಾ 2029ರ ಆರಂಭದ ಒಳಗೆ ಮೊದಲ ಆಪರೇಷನಲ್ ನೇತ್ರ MK-1A ವಿಮಾನ ಏರ್ಫೋರ್ಸ್ಗೆ ಸಿಗಬಹುದು. ಆ ನಂತರ ಪ್ರತಿ 8ರಿಂದ 10 ತಿಂಗಳಿಗೆ ಒಂದೊಂದು ವಿಮಾನ ಡಿಲಿವರ್ ಆಗ್ತಾ ಹೋಗುತ್ತದೆ. ಸ್ನೇಹಿತರೆ, ಇದು ಭಾರತದ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕ್ಷೇತ್ರದಲ್ಲಿ ಒಂದು ಬಹಳ ದೊಡ್ಡ ಹೆಜ್ಜೆ. CABSನಂತಹ ಸ್ವದೇಶಿ ಸಂಸ್ಥೆ ಈ ಮಟ್ಟದ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿದೆ ಅಂದರೆ ನಿಜಕ್ಕೂ ಹೆಮ್ಮೆ ಆಗುತ್ತದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.